ಹೈಲೈಟ್ಸ್ ದಿನಾಂಕ ಡಿಸೆಂಬರ್ 1 ಎಪಿಸೋಡ್ 54. ಅಗ್ನಿಯ ರಕ್ಷಣೆ ಮಾಡುವಾಗ ನ್ಯಾಯಪಾಲಕಿ ಮಾಳವಿಕಾ ಅವರು ತುಂಬಾ ಓವರ್ ಆಗಿ ಆಡ್ತಾ ಇದ್ದಾರೆ. ಲಾರ್ಡ್ ಪ್ರಥಮ್ ಸರ್ ಎಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಮಾಳವಿಕಾ ಅಷ್ಟೇ ಎಡವುತ್ತಿದ್ದಾರೆ ಅನ್ನೋ ಚರ್ಚೆ. ಬೆಳಗ್ಗೆ ತನಕ ಸದಸ್ಯರು ಎದ್ದಿದ್ದು ಜ್ಯೋತಿಯನ್ನ ಸುರಕ್ಷಿತವಾಗಿಟ್ರು. ಬೆಳಗ್ಗೆ ಲಾರ್ಡ್ ಪ್ರಥಮ್ ಸರ್ ಎದ್ದು ಬಂದು ಟಾಸ್ಕ್ ಮುಗಿಸೋ ಆದೇಶ ನೀಡಿದ್ರು. ಬೆಳಗ್ಗೆನೆ ಸದಸ್ಯರಿಗೆ ವ್ಯಾಯಾಮಗಳು ಶುರುವಾಗಿವೆ. ಸಂಜನಾಗೆ ಇಲ್ಲಿ ಕೊಡ್ತಿರೋ ಫಿಸಿಕಲ್ ಆಕ್ಟಿವಿಟಿಗಳನ್ನ ಮಾಡಕ್ಕಾಗ್ತಿಲ್ಲ ಅಂತ ಅಳು. ನಿರಂಜನ್ ತಮ್ಗೆ ಸಿಕ್ಕಿದ ಸ್ಮೈಲಿಗಳನ್ನ ಕಳ್ದಾಕೊಂಡ್ರು. ಅದಕ್ಕೆ ಶಿಕ್ಷೆಯಾಗಿ ಕಮಾಂಡೋ ರೇಖಾ ಮನೆಯಲ್ಲಿ ಏನೇ ಮಾತಾಡಿದ್ರು ಅವರು ನಕ್ಕೊಂಡೇ ಇರಬೇಕಾಗಿತ್ತು. ಸಂಜನಾ ಟಾಸ್ಕ್ಗಳ ಬಗ್ಗೆ ಅಸಡ್ಡೆ ತೋರಿದಕ್ಕಾಗಿ ಕೀರ್ತಿ ಮಾತಾಡುವಾಗ ಆಕೆ ಅತ್ತುಕೊಂಡೇ ಇರಬೇಕೆಂಬ ಶಿಕ್ಷೆ. ಮೋಹನ್ ಅವರು ಎಮರ್ಜೆನ್ಸಿ ಟೈಮಲ್ಲಿ ಆರಾಮಾಗಿ ಹೇಗೇಗೋ ಮಲಗಿ ಅಶಿಸ್ತಿನಿಂದ ಇದ್ದಾರೆ. ಕಮಾಂಡೋಗಳು ಎಚ್ಚರ ವಹಿಸಿ ಅಗತ್ಯ ಬಿದ್ದಲ್ಲಿ ಅವರನ್ನ ಸ್ವಿಮ್ಮಿಂಗ್ ಪೂಲ್ಗೆ ಎಸಿಬೇಕು ಅಂತ ಲಾರ್ಡ್ ಪ್ರಥಮ್ ಸರ್ ಆಜ್ಞೆ. ಕಮಾಂಡೋಗಳು ಮತ್ತು ನ್ಯಾಯಪಾಲಕಿ ಅದೇ ಸಂಬಂಧದಲ್ಲಿ ಶಿಕ್ಷೆ ಕೊಡಲು ಬಂದಾಗ ಮೊದಲು ಮೋಹನ್ ರೆಸಿಸ್ಟ್ ಮಾಡಿದ್ರು. ಆಮೇಲೆ ಸಿಟ್ಟಲ್ಲಿ ಎದ್ದು ಎಲ್ಲ ಬಿಸಾಕಿ ಪನಿಷ್ಮೆಂಟ್ ಗೆ ರೆಡಿ ಆದ್ರು. ರಾತ್ರಿ ಪಂಚಾಯಿತಿ ಶುರುವಾಯ್ತು. ಒಬ್ಬೊಬ್ಬರ ಅಸಮಾಧಾನಗಳು ಹೊರಬಂದ್ವು. ಲಾರ್ಡ್ ಪ್ರಥಮ್ ಅವರು ಮೋಹನ್ ಅವರಿಗೆ ಅಸಭ್ಯವಾಗಿ ವರ್ತಿಸಿದ್ರು ಅಂದಿದ್ದು ಬಹಳ ಕೋಪ ತಂದಿತ್ತು. ಆ ಜ್ವಾಲಾಮುಖಿ ಪಂಚಾಯಿತಿಯಲ್ಲಿ ಸ್ಫೋಟ ಆಯ್ತು. ಇದೇ ವಿಷಯದಲ್ಲಿ ಮೋಹನ್ ಶೀತಲ್ ಅವರನ್ನ ಅಶ್ಲೀತಲ್ ಅಂತ ಕರೆದಿದ್ರು ಅನ್ನೋ ಪ್ರಸ್ತಾಪವೂ ಬಂತು. ನನ್ನ ಫ್ರೆಂಡ್ಸ್ ನಂಗೆ ಏನಾದ್ರೂ ಹೇಳಿದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋದು ನಂಗೆ ಗೊತ್ತು, ಹೇಗೆ ಉತ್ತರ ಕೊಡ್ಬೇಕು ಅನ್ನೋದು ನನಗೆ ಗೊತ್ತು, ಅದರಲ್ಲಿ ನಿಮ್ಗೆ ಏನು ಅಧಿಕಾರ ಇಲ್ಲ ಅಂತ ಲಾರ್ಡ್ ಪ್ರಥಮ್ ಸರ್ ಮೇಲೆ ಶೀತಲ್ ಕೆಂಡಾಮಂಡಲ. ಮನೆಯ ಸಮಾಧಾನ ಗಬ್ಬೆದ್ದೋಗಿದೆ. ಆದ್ರೆ ರಾತ್ರಿ ಊಟದ ಮುನ್ನ ಲಾರ್ಡ್ ಪ್ರಥಮ್ ಸರ್ ಮೋಹನ್ ಅವರನ್ನ ಕರೆದು ಕ್ಷಮೆ ಯಾಚಿಸಿ ಗಲಾಟೆ ಮುಗಿಸಿದ್ರು. ನಿಮ್ಗೆ ಈಗಿನ ಬಿಗ್ ಬಾಸ್ ಮನೆಯ ಸದಸ್ಯರಲ್ಲಿ ಯಾರಿಷ್ಟ, ಯಾಕೆ ಇಷ್ಟ ಅಂತ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಅಪ್ಡೇಟ್ಸ್ ನ ನಾವು ನಿಮ್ಗೋಸ್ಕರ ಅವಾಗ ತರ್ತಾ ಇರ್ತೀವಿ. ಸೊ ಸ್ಟೇ ಟ್ಯೂನ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.